ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಎನ್ ಸ್ಟ್ರೀಮ್ ಕನ್ನಡ. ಇವತ್ತು PGCET ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಸ್ಟೂಡೆಂಟ್ಸು BCA, BBA, BCom ಅಥವಾ BE, BTech, B ಆರ್ಕಿಟೆಕ್ಚರ್ ಯಾರು ಮಾಡಿ PGCET ಅಂದರೆ ಹೈಯರ್ ಎಜುಕೇಷನ್ ME ಆಗಿರ್ಬೋದು, M ಆರ್ಕಿಟೆಕ್ಚರ್ ಆಗಿರ್ಬೋದು ಅಥವಾ MTech ಆಗಿರ್ಬೋದು, ಸೊ MBA ಆಗಿರ್ಬೋದು, MCA ಆಗಿರ್ಬೋದು, ಅಪ್ಲಿಕೇಶನ್ ಹಾಕೋದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ. ಗೌರ್ಮೆಂಟಿಂದ PGCET ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಡೇಟು ಸ್ಟಾರ್ಟ್ ಆಗಿರೋ ಡೇಟು 24th April 2025. ಲಾಸ್ಟ್ ಡೇಟು 10th May 2025. ಸೊ ಒಂದು 15ರಿಂದ 16 ದಿನ ಟೈಮ್ ಕೊಟ್ಟಿದ್ದಾರೆ. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸು, ಮೊದಲನೇದು SSLC ಮಾರ್ಕ್ಸ್ ಕಾರ್ಡ್, ನೆಕ್ಸ್ಟ್ PUC ಮಾರ್ಕ್ಸ್ ಕಾರ್ಡ್, ನೆಕ್ಸ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್. ಡಿಗ್ರಿ ಕಂಪ್ಲೀಟ್ ಆಗಿರೋರು ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡಲೇಬೇಕು ಡಾಕ್ಯುಮೆಂಟು. ನಮ್ಮದು ಡಿಗ್ರಿ ಇನ್ನು ಅಪಿಯರಿಂಗ್ ಅಂದರೆ ಇವಾಗ ಫೈನಲ್ ಇಯರ್ ಓದ್ತಾ ಇದ್ದೀವಿ ಅಂತ ಅಂದರೆ ಫೈನಲ್ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಬಿಟ್ಟು ಬೇರೆ ಮಿಕ್ಕಿದ ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡ್ಸು ಕೂಡ ಬೇಕು. ನೆಕ್ಸ್ಟು ರಿಸರ್ವೇಷನಿಗೆ ಬರೋದಾದರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ. ನೀವು ರಿಸರ್ವೇಷನ್ ತೊಗೋತೀರಾ ಅಂದರೆ, ನಮಗೆ ರಿಸರ್ವೇಷನ್ನೇ ಬೇಡ ಅಂತ ಅಂದರೆ ಜನರಲ್ ಮೆರಿಟ್ ಆದರೆ ಕ್ಯಾಸ್ಟ್ ಇನ್ಕಮ್ ಅವಶ್ಯಕತೆ ಇಲ್ಲ. ನೀವು ಅಟ್ಲೀಸ್ಟ್ ಇನ್ಕಮ್ ಆರು ತೊಗೋತೀರಾ, ಇನ್ಕಮ್ ಆರು ತೋರಿಸ್ತೀರಾ ಅಂದರೆ ಬರೀ ಇನ್ಕಮ್ ಪ್ರೂಫ್ ಆದರೂ ಮಾಡಿಸ್ಲೇಬೇಕಾಗುತ್ತೆ. ನಮ್ಮದು ಕ್ಯಾಸ್ಟ್ ಬರಲ್ಲ, ಕೆಲವೊಬ್ರು ಇವಾಗ ಬ್ರಾಹ್ಮಿಣ್ಸು ಕ್ಯಾಸ್ಟ್ ಬರಲ್ಲ, ಸೊ ಇನ್ಕಮ್ ಮಾಡಿಸ್ಬೋದು. ಮತ್ತು EWS ಸರ್ಟಿಫಿಕೇಟ್ ಕೂಡ ಮಾಡಿಸ್ಬೋದು. ಇನ್ನು SC STಗೆ ಕಾಮನ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಎರಡನ್ನೂ ಪ್ರೊವೈಡ್ ಮಾಡಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ವಿತ್ ವೈಟ್ ಬ್ಯಾಕ್ಗ್ರೌಂಡ್. ನೆಕ್ಸ್ಟು ಸಿಗ್ನೇಚರ್ ನಿಮ್ಮದು ಸೇಮ್ ಪ್ಲೈನ್ ಶೀಟ್ ಮೇಲೆ ಒಂದು ಸಿಗ್ನೇಚರ್. ಪೇಮೆಂಟ್ ಮೋಡ್ ಬಂದು ಆನ್ಲೈನ್ ಇರೋದ್ರಿಂದ ನಿಮ್ಮ ಅಕೌಂಟ್ನಲ್ಲಿ ಅಮೌಂಟ್ ಇರಲೇಬೇಕು. ಸೊ ಫೋನ್ಪೇನಲ್ಲಿ ಅಮೌಂಟ್ ಇದ್ದರೆ ಸಾಕು, ಥ್ರೂ QR ಕೋಡ್ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಇಷ್ಟು ಡಾಕ್ಯುಮೆಂಟ್ಸು ಇದ್ದರೆ ನೀವು PGCET ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇನ್ನೊಂದು ವಿಷಯ, ಕೆಲವೊಬ್ಬರು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಅಂಥವರು ಈ ಸಲ PGCET ಆಗಲಿ ಅಥವಾ ಡಿಪ್ಲೊಮೊ CET ಆಗಲಿ ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ಸೊ ಆಧಾರ್ ಕಂಪಲ್ಸರಿ ಲಿಂಕ್ ಆಗಿರಲೇಬೇಕು ಮೊಬೈಲ್ ನಂಬರ್. ಸೊ ಆ ಮೊಬೈಲ್ ಮುಖಾಂತರನೇ ನೀವು ಡಿಜಿಲಾಕರ್ ಮುಖಾಂತರ ವೆರಿಫೈ ಮಾಡಿದ್ಮೇಲೆ ಅಪ್ಲಿಕೇಶನ್ ಓಪನ್ ಆಗೋದು. ಸೊ ಯಾರೆಲ್ಲ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ದಯವಿಟ್ಟು ಆದಷ್ಟು ಬೇಗ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ PGCET ಅಪ್ಲಿಕೇಶನ್ ಹಾಕೋದಕ್ಕಾಗಲಿ DCET ಅಪ್ಲಿಕೇಶನ್ ಹಾಕೋದಕ್ಕಾಗಲಿ ತುಂಬ ತೊಂದರೆ ಅನುಭವಿಸ್ತೀರಾ. ಲಾಸ್ಟ್ ಮೂಮೆಂಟಲ್ಲಿ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಕೆಲವೊಂದು ಬಾರಿ ಸರ್ವರ್ ಮಿಸ್ಟೇಕಿಂದ 10-12 ದಿನ ತೊಗೊಂಡ್ರೂ ಕೂಡ ನಿಮಗೆ ಆವಾಗ ಪ್ರಾಬ್ಲಮ್ಮು, ನಿಮಗೆ ಲೇಟ್ ಆಗೋದು. ಸೊ ಈಗಲೇ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಈಗಲೇ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಸ್ಕೊಂಬಿಡಿ ಆಧಾರ್ ಕಾರ್ಡ್ಗೆ. ಇನ್ನಿದ್ದಂತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸೊ ನೋ ಪ್ರಾಬ್ಲಮ್. ಮತ್ತು ಕೆಲವೊಬ್ಬರು ಇನ್ನೊಂದು ನೋಡ್ಕೊಬೇಕು, ಇದರಲ್ಲಿ ನೀವು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ನೇಮ್ ಇದೆ ಅದೇ ನೇಮು ಆಧಾರ್ನಲ್ಲಿ ಇರಬೇಕು. ಮಿಸ್ ಮ್ಯಾಚ್ ಆಗಂಗಿಲ್ಲ. ಏಕೆಂದರೆ ಆಧಾರ್ ವೆರಿಫೈ ಆದಮೇಲೆ ಅಪ್ಲಿಕೇಶನ್ ಓಪನ್ ಆಗೋದ್ರಿಂದ ಆಧಾರ್ ಕಾರ್ಡಲ್ಲಿ ಒಂದು ನೇಮು, SSLC ಮಾರ್ಕ್ಸ್ ಕಾರ್ಡಲ್ಲಿ ಒಂದು ನೇಮ್ ಇದ್ದರೆ. ಸೊ ಇಷ್ಟು ನೀವು ತಿಳ್ಕೊಂಡ್ರೆ PGCET ಅಪ್ಲಿಕೇಶನ್ ಹಾಕೋದಕ್ಕೆ ಬೇರೇನೂ ಅವಶ್ಯಕತೆ ಇರಲ್ಲ ಅನಿಸುತ್ತೆ.